वज्रकाय महावीर विक्रम मारुति नंदन हनुमा शोक निवारण भूतनायक असुर निकंदन कनुमा. ತುಮಕೂರು ತಾಲೂಕಿನ ಉರ್ಡಿಗೆರೆ ಹೋಬಳಿಯ ಬೆಟ್ಟ ಸೀತಕಲ್ ಗ್ರಾಮದ ಜ್ಞಾನಸಿರಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ನಾಟಕ, ನೃತ್ಯ, ಇನ್ನೂ ಹಲವು ಕಾರ್ಯಕ್ರಮವನ್ನ ಪೋಷಕರು ಕಣ್ತುಂಬಿಕೊಂಡ್ರು. ಪುಟಾಣಿಗಳ ನಾಟಕ ಮತ್ತು ನೃತ್ಯ ಎಲ್ಲರ ಗಮನ ಸೆಳೀತಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಪೋಷಕರು, ಶಿಕ್ಷಕರು, ಜ್ಞಾನಸಿರಿ ಇಂಟರ್ ನ್ಯಾಷನಲ್ ಶಾಲೆಯ ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನ ಸೂರೆಗೊಳ್ಳುವಂತಿತ್ತು. Good evening everyone. My name is Monashri. I am studying in 4th standard. My school name is ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್. ನಮ್ಮ ಸ್ಕೂಲಿನ ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮ ಟೀಚರು ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಮ ಸ್ಕೂಲಿನ ವಾತಾವರಣ ತುಂಬ ಚೆನ್ನಾಗಿದೆ. ನಾಟಕದಲ್ಲಿ ನಾನು ಗಾಂಧಾರಿ ಪಾಠವನ್ನು ಮಾಡಿದ್ದೆ. ನಮ್ಮ ಸ್ಕೂಲು ತುಂಬ ಚೆನ್ನಾಗಿದೆ. ನಾನು ಪ್ರಿ-KG-ಇಂದನೂ ಇಲ್ಲೇ ಓದಿದ್ದು, 10th ಇಲ್ಲೇ ಓದ್ತೀನಿ. ನಾವೆಲ್ಲ ಜ್ಞಾನಸಿರಿ ಶಾಲೆಯ ಸಿಬ್ಬಂದಿ ವರ್ಗದವರು. ಈ ದಿನ ನಮ್ಮ ಶಾಲೆಯಲ್ಲಿ ಜ್ಞಾನಸಿರಿ ಕಲೋತ್ಸವ ಅನ್ನುವಂತಹ ಒಂದು ಸಮಾರಂಭವನ್ನು ಆಯೋಜಿಸಿದ್ದೇವೆ. ನಮ್ಮ ಜ್ಞಾನಸಿರಿ ಶಾಲೆಯು ಎಲ್ಲ ಕಡೆ ಎಲ್ಲ ಮಕ್ಕಳಿಗೂ ಜ್ಞಾನವನ್ನು ಪಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬೇಸಿಕಲಿ ಅವಶ್ಯಕತೆ ಇರುವಂಥದ್ದು ಮಕ್ಕಳಿಗೆ ಜ್ಞಾನ. ಆ ಜ್ಞಾನವನ್ನು ತುಂಬಿಕೊಳ್ಳುವಂತಹ ಕೆಲಸವನ್ನು ನಮ್ಮ ಶಾಲೆ ಮಾಡ್ತಿದೆ ಅಂತಲೇ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಹೇಳ್ತೇವೆ. ನಮ್ಮ ಶಾಲೆಯು ಸುಂದರ ವಾತಾವರಣ, ಸುತ್ತಲಿನ ಪರಿಸರವನ್ನು ಕೂಡ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ. ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ಕೆಲಸ ನಿರ್ವಹಿಸೋದು ತುಂಬಾ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕಪ್ಪ ಅಂತಂದರೆ ಈ ವಾತಾವರಣ ಮೊದಲಿಗೆ ನಮಗೆಲ್ಲರೂ ಕೂಡ ಉತ್ತಮವಾಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೀವಿ. ಮಕ್ಕಳಿಗೂ ಅದೇ ರೀತಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ದೇ ಆರಾಮ್ಸೆ ಏನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಂದ್ಬಿಟ್ಟು ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಹಾಗೂ ನಮ್ಮ ಶಾಲೆಯಲ್ಲಿ ಇಂದು ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ನಾವು ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾಟಕವನ್ನು ಕೂಡ ಆಯೋಜಿಸಲಾಗಿತ್ತು, ಒಂದು ಪೌರಾಣಿಕ ನಾಟಕವನ್ನು, ಶ್ರೀಕೃಷ್ಣ ಸಂಧಾನ. ಈ ದಿನ ಮಕ್ಕಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಾಲೆಯಲ್ಲಿ ಪ್ರಿ-KG-ಇಂದ ಪ್ರಾರಂಭವಾಗಿ 10ನೇ ತರಗತಿವರೆಗೂ ನಮ್ಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಗ್ರಾಮೀಣ ಸುಮಾರು 120 ಹಳ್ಳಿಗಳಿಂದಲೂ ಕೂಡ ನಮ್ಮ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ 6 ಬಸ್ಗಳ ಶಾಲಾ ಬಸ್ನ ಸೌಲಭ್ಯವೂ ಕೂಡ ಒದಗಿಸಿಕೊಡಲಾಗಿದೆ. ಮತ್ತು ನಮ್ಮಲ್ಲಿ ನುರಿತ ಶಿಕ್ಷಕರು ಕೂಡ ಕೆಲಸವನ್ನು ನಿರ್ವಹಿಸುತ್ತಿದ್ದು ಸುಮಾರು 22ರಿಂದ 23 ಶಿಕ್ಷಕರು
ಉನ್ನತ ಮಾರ್ಗದರ್ಶನದೊಂದಿಗೆ ತಾರಾಮ್ಯಮ್ ಅವರ ಮಾರ್ಗದರ್ಶನದೊಂದಿಗೆ ಉನ್ನತ ಶಿಕ್ಷಣವನ್ನು ಕೂಡ ಜರುಗಿಸ್ಕೊಡ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಮಕ್ಕಳು ಮುಂದುವರಲಿ ಅನ್ನೋದು ಎಲ್ಲ ಶಿಕ್ಷಕರ ಆಶಯ ಆಗಿದೆ. ಮತ್ತು ಆಗ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಕುಮಾರಸ್ವಾಮಿ ಅವರ ಇಚ್ಛೆಯೂ ಕೂಡ ಅದೇ ಆಗಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಾವು ಮುಂತರಬೇಕು ಅಂದ್ಬಿಟ್ಟು ಎಲ್ಲ ಶಿಕ್ಷಕರು ಕೂಡ ಕ್ರೀಡೆ, ಸಾಂಸ್ಕೃತಿಕ ಶಿಕ್ಷಣ ಎಲ್ಲದರಲ್ಲೂ ಕೂಡ ಅವರಿಗೆ ಉನ್ನತ ಆದ್ಯತೆ ನೀಡಬೇಕು ಅನ್ನೋ ಸಲುವಾಗಿ ಈ ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ನಾವು ಅರಿತುಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನೋದೊಂದು ಹೆಮ್ಮೆ. ಈ ಗ್ರಾಮೀಣ ಪ್ರದೇಶದಲ್ಲಿರೋ ಮಕ್ಕಳಿಗೆ ಒಂದಷ್ಟು ಅಕ್ಷರನ ಹೇಳ್ಕೊಡೋದಕ್ಕೆ ಸಹಕಾರ ಮಾಡಿದಂತಹ ಕುಮಾರಸ್ವಾಮಿಯವರಿಗೂ ಮತ್ತು ಶಿಕ್ಷಣ ನಮಗೆ ಇಲ್ಲಿ ಕೆಲಸವನ್ನು ಕೊಟ್ಟಂತಹ ಆ ಶಿಕ್ಷಣ ಸಂಸ್ಥೆಗೂ ನಾವು ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಜ್ರಕಾಯ ಮಹಾವೀರ ವಿಕ್ರಮ ಮಾರುತಿ ನಂದನ ಹನುಮ ಶೋಕ ನಿವಾರಣ ಭೂತನಾಯಕ ಅಸುರ ನಿಕಂದನ ಕನುಮ. ಅಂಜನಿ ಪುತ್ರ ಪವನ ಸುತ ನಾಮ ಶಂಕರ ಸುವನ ಕೇಸರಿ ನಂದನ ರಾಮದೂತ ತುಲಿತ ಬಲಧಾಮ ಮಹಾವೀರ ವಿಕ್ರಮ ಹನುಮ. రామ బంటువై వెలిగిన దేవ అమ్మ చెరువులో వెలసిన దేవ విజయ మార్గమున కిరటం నీవా. అంజని పుత్ర పవన సుత నామ శంకర సువన కేసరి నందన రామదూత తులిత బలధామ మహావీర విక్రమ హనుమా. నీ సింధూరం అభయప్రదం భవసాగరా నీ దివ్య రూపం మనుధైర్యము గుణసాగరా. భజ భజ రే భజ రే భజ భజ రే భజ రే భజ భజ రే భజ రే భజ భజ రే. నీ నామస్మరణం దివి మార్గము రణధీరుడా నీ దివ్య చరణం మమ శరణము బలధాముడా. భజ రే భజ భజ రే భజ రే భజ భజ రే భజ రే భజ భజ రే భజ రే భజ భజ రే. కణ కణమున నర నరమున నీవే అడుగడుగున అడుగడుగున నీవే హృదయంగున నా ధైర్యం నీవే అమావాస్యలో సూర్యుడు నీవే. భజ 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 భజ
ಈ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಈ ಸ್ಕೂಲಿನ ಜೊತೆ ನನ್ನ ಒಂದು ಸಂಬಂಧ 10 ವರ್ಷಗಳ ಮೇಲೆ. ಯಾವುದೋ ಒಂದು ಪರಿಸ್ಥಿತಿನಲ್ಲೇ ಇಲ್ಲಿನ ವ್ಯವಸ್ಥಾಪಕರು ಫೌಂಡರ್ಸ್ ಆದಂಥ ಶ್ರೀ ಕುಮಾರಸ್ವಾಮಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿನಿಂದ ಇಲ್ಲಿವರೆಗೂ ನಮ್ಮ ಜೊತೆ ಈ ಸ್ಕೂಲಿನ ಸಂಬಂಧ ಇದೆ. ಪ್ರತಿ ವರ್ಷವೂ ಇದು ಮುಂದೆ ಹೋಗ್ತಾನೇ ಇದೆ, ಏಳಿಗೆ ಆಗ್ತಾನೇ ಇದೆ, ಪ್ರಗತಿ ಆಗ್ತಾನೇ ಇದೆ. ಇಲ್ಲಿ ಮುಖ್ಯವಾದಾಗಿ ಹೇಳಬೇಕಂದ್ರೆ ಇದು ಮೈನ್ ರೋಡಲ್ಲಿಲ್ಲ ಈ ಶಾಲೆ.
ಯಾವುದೇ ರೀತಿಯಲ್ಲಿ ಮೇಯ್ನ್ ರೋಡಲ್ಲಿ ಇಲ್ಲ. ಇಂಥ ಇಂಟೀರಿಯರ್ ಸ್ಕೂಲೇ. ಇಂಥ ಇಂಟೀರಿಯರ್ ಇರೋ ಕಡೆ ಯಾರೇ ಒಬ್ಬರು ಪ್ರಯತ್ನ ಪಟ್ಟು ಶಾಲೆ ಮಾಡಿದ್ರಿಂದ ಇಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಅವಕಾಶ ಬಂತೆ ಹೊರತು ಇದೇ ಮಕ್ಕಳು ಪೇಟೆಗೆ ಹೋಗಿ ಬೇರೆ ಕಡೆ ಹೋಗಿ ಇಂಗ್ಲೀಷ್ ಶಿಕ್ಷಣ ಪಡೆದು ಮುಂದೆ ಬರೋದಕ್ಕೆ ಅವಕಾಶ ಇತ್ತಲ್ಲ, ಅದು ಪ್ರತಿ ಕಡಿಮೆ. ಆದ್ದರಿಂದ ಇದರ ವ್ಯವಸ್ಥಾಪಕರಾದಂಥ, ಇದರ ಫೌಂಡರ್ಸ್ ಆದಂಥ ಶ್ರೀ ಕುಮಾರಸ್ವಾಮಿಯವರು ಮತ್ತು ಅವ್ರ ಫ್ಯಾಮಿಲಿನವ್ರಿಗೆ ಖಂಡಿತ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಪೇರೆಂಟ್ಸ್ ಏನಿದ್ದಾರೆ, ಪೋಷಕರೇನಿದ್ದಾರೆ, ಅವರು ಇವರಿಗೆ ಚಿರಋಣಿ ಆಗಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ ನಮ್ಮ ಒಂದು ಏನಿದೀಗ ನನ್ನ ಬಗ್ಗೆ ಹೇಳಬೇಕೆಂದರೆ, ನಾನು ಒಬ್ಬ ರಿಟೈರ್ಡ್ ಆಡಳಿತಕಾರ ಆಗಿದ್ದೆ. ಜೊತೆಗೆ ಈ ರೋಟರಿ ಜೊತೆನೂ ನಾನು ಇದ್ದಿದ್ದೀನಿ. ಸೊ ಆ ರೋಟ್ರಿ ಸದಸ್ಯರಲ್ಲಿ ಕರ್ಕೊಂಡು ಬಂದಿದ್ದೀವಿ, ತೋರಿಸಿದ್ದೀವಿ ಎಲ್ಲರಿಗೂ. ಇಲ್ಲಿನಿಗೂ ಒಂದು ಈ ಥರ ಹಳ್ಳಿ ಸ್ಕೂಲುಗಳಿಗೆ, ಇಂಟೀರಿಯರ್ ಒಳಗಡೆ ಏನಿವೆ ಹಳ್ಳಿ ಸ್ಕೂಲುಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಒಂದು ತಂದಿದ್ದೀವಿ. ನಮ್ಮ ಹಿಂದೆ ಇವರಿದ್ರಲ್ಲ, ಅತ್ಯಂತ ಖ್ಯಾತಿ ಪಡೆದಂಥ ರಾಷ್ಟ್ರಾಧ್ಯಕ್ಷರು, ನಮ್ಮ ರಾಷ್ಟ್ರಪತಿಗಳು ಶ್ರೀ ಅಬ್ದುಲ್ ಕಲಾಂ ಅವರು ಹೇಳ್ತಾಯಿದ್ರು, ಏನು ಅವ್ರ ವಿದ್ಯಾಭ್ಯಾಸದ ಮುಖ್ಯ ಚಿಂತನೆ, ಮುಖ್ಯ ಪ್ರಗತಿ ಎಲ್ಲಿ ಕಾಣುತ್ತೆ ಅಂದರೆ ಹಳ್ಳಿಗಳು ಉದ್ಧಾರ ಬೇಕು. ಒಳಗಡೆ ಇರ್ತಕ್ಕಂಥ ಹಳ್ಳಿ ಶಾಸಕರೇನಿದೆ, ಹಳ್ಳಿ ವಿದ್ಯಾರ್ಥಿಗಳು ಅವ್ರ ಮುಂದೆ ಬರಬೇಕು. ಆವಾಗಲೇ ಸರಿಯಾದಂಥ ಪ್ರಗತಿಗೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಇವ್ರದ್ದು ಪೂರಾ ಅಂತ ಒಂದು ಪ್ರಾಜೆಕ್ಟ್ ಇರೋದು, ದಟ್ ಈಸ್ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ದ ರೂರಲ್ ಏರಿಯಾಸ್ ಅಂತೇಳಿ. ಅದರಲ್ಲೂ ಇವೆಲ್ಲ ಸೇರಿಕೊಂಡಿರ್ತಕ್ಕಂಥ ಕೆಲವು ಚಟುವಟಿಕೆಗಳು. ಆ ಚಟುವಟಿಕೆಗಳಲ್ಲಿ ಈ ಶಾಲೆ ಭಾಗಿದಾರಿಯಾಗಿದೆ ಅಂತ ಹೇಳೋದ್ರಲ್ಲಿ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ಇಷ್ಟು ಹೇಳಿ, ಇನ್ನು ಈ ಸಕ್ಸಸ್ ಆಗೋದಕ್ಕೆ ಈ ಶಾಲೆ ವ್ಯವಸ್ಥಾಪಕರು, ಟೀಚರ್ಸ್ ಎಲ್ಲ ಇದ್ದಾರೆ, ಅದೇನೋ ನಿಜ. ಅದ್ರ ಜೊತೆಗೆ ಸುಮಾರು ಸಂಸ್ಥೆಗಳು, ಸುಮಾರು ಈ ಸುತ್ತಮುತ್ತಲಿನ ಗಣ್ಯ ವ್ಯಕ್ತಿಗಳು ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದ ಈ ಸ್ಕೂಲ್ ಮುಂದೆ ಬರ್ತಾ ಇದೆ. ಇದನ್ನು ಈ ಏರಿಯಾದವರೆಲ್ಲ ಈ ಸ್ಕೂಲಿನ ಬಗ್ಗೆ ತಿಳಿದಂಥ ಎಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ ಅಷ್ಟೇ. ಜ್ಞಾನಶ್ರೀ ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆಯು 2014ರಲ್ಲಿ ಪ್ರಾರಂಭವಾಗಿ ಈಗ 2024 10 ವರ್ಷಗಳನ್ನು ಪೂರೈಸಿದೆ. 11ನೇ ವರ್ಷದ ನಾವು ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಈ ನಮ್ಮ ಶಾಲೆಯು ತುಂಬ ಸುಂದರವಾದಂತಹ ಒಂದು ವಾತಾವರಣ ಕೂಡಿದೆ. ನಾವು ಇಲ್ಲೆಲ್ಲರೂ ಕೂಡ ಕರ್ತವ್ಯ ನಿರ್ವಹಿಸಲು ಹೆಮ್ಮೆ ಪಡುತ್ತೇವೆ. ನಮ್ಮ ಮಕ್ಕಳು ಕೂಡ ತುಂಬ ಮಕ್ಕಳು ಹಳ್ಳಿಯಿಂದ ಬಂದಂತಹ ಮಕ್ಕಳು, ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಆದರೆ ನಾವು ಈ ಶಾಲೆಯ ಮುಖಾಂತರ ನಮ್ಮ ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ಈ ಶಾಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ಅಂತ ನಮ್ಮ ಹಳ್ಳಿಯಿಂದ ಕೂಡಿದಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಸೌಲಭ್ಯವನ್ನು ಒದಗಿಸಿಕೊಂಡಿದ್ದಾರೆ. ನಮಗೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಾವು 11ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಒಂದು ಸಂಭ್ರಮಕ್ಕೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾಗಿ ಒಂದು ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೆವು. ಪೌರಾಣಿಕ ನಾಟಕ ಶ್ರೀ ಕೃಷ್ಣ ಸಂಧಾನ. 31 ಜನ ಮಕ್ಕಳು ಕೂಡ ಭಾಗವಹಿಸಿದ್ರು. ಅವರೆಲ್ಲರೂ ಕೂಡ ಸುಂದರವಾಗಿ ಬಣ್ಣದಿಂದ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೋಡಲು ಎಲ್ಲರೂ ಕೂಡ ಒಂದು ಚುಕ್ಕಿ ಚಂದ್ರವಂತೆ ವಿಜೃಂಭಿಸುತ್ತಿದ್ದರು ಅಂತ ಹೇಳ್ಬೋದು. ಹಾಗೆ ಆ ಮಕ್ಕಳಲ್ಲಿ ನಾವು ಕಲಾ ಭವ್ಯತೆಯನ್ನು, ಕಲಾ ನಿರೂಪಣೆಯನ್ನು ಕೂಡ ಬೆಳೆಸುವಂತಹ ಒಂದು ಗುಣಲಕ್ಷಣಗಳು ನಮ್ಮ ಶಾಲೆಯು ಮಾಡ್ತಾ ಇದೆ ಅಂತ ಹೇಳ್ಕೊಡೋಕೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಹೆಮ್ಮೆ ಅನಿಸುತ್ತೆ ಅಂತ ನಾನು ಹೇಳಬಲ್ಲೆ. ನಾನು ಪ್ರೊಫೆಸರ್ ಭೋಗಣ್ಣ. ನಾನು ಹುಟ್ಟಿದಾಗಲಿಂದಲೂ ಸಹ ಈ ಒಂದು ಮಣ್ಣಿನ ನೆಲ ನಾನು ಬಹಳ ಪ್ರೀತಿಸ್ತೀನಿ. ಇಂಥ ನೆಲದಲ್ಲಿ ಈ ಜ್ಞಾನಸರಿ ಅನ್ನತಕ್ಕಂಥ ಒಂದು ಶಾಲೆ ಶ್ರೀ ಕುಮಾರಸ್ವಾಮಿಯವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಒಂದು ಅದೃಷ್ಟ ಅಂತ ಹೇಳ್ತೀನಿ. ಈಗಾಗಲೇ ಇದು ಬಹಳ ಪ್ರಚಾರವಾಗಿ ಇಡೀ ತುಮಕೂರು ಜಿಲ್ಲೆ, ಊರಡಗೆರೆ ಹೋಬಳಿ, ಈ ಕಡೆ ಸೋಂಪುರ ಹೋಬಳಿ ಮುಂತಾದ ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಸಾರಿಗೆ ಸೌಲಭ್ಯಗಳು ಇಲ್ಲದಂಥ
ಇಂಥ ಊರಿನಲ್ಲಿ ಈ ಶಾಲೆಯನ್ನು ಇವರು ಕಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಇದೊಂದು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇಲ್ಲಿನ ಜನರ ಅದೃಷ್ಟ. ಆ ಕುಮಾರಸ್ವಾಮಿಯವರು ತನ್ನ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಮಕ್ಕಳಿಗೋಸ್ಕರ ತ್ಯಾಗ ಮಾಡತಕ್ಕಂಥ ಒಬ್ಬ ತ್ಯಾಗಜೀವಿಯಾಗಿ ಈ ಒಂದು ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳು ಸಹ ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ತಂದಿದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿದ್ದು 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶವನ್ನು ಇವರು ತಂದಿರೋದರಿಂದ ಎಲ್ರಿಗೂ ಸಹ ಆನಂದದಾಯಕವಾದಂತಾಗಿದೆ. ಇದರ ಜೊತೆಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಕೂಡ ಮಾಡ್ತಾಯಿದ್ದಾರೆ, ಅಕಾಡೆಮಿಕ್ ಆ್ಯಕ್ಟಿವಿಟೀಸು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆಯ ಸುಸಜ್ಜಿತ ಲೈಬ್ರರಿ ಇದೆ ಹಾಗೂ ವಿಶಾಲವಾದಂಥ ಮೈದಾನ ಪ್ರದೇಶವಿದೆ. ಈ ಎಲ್ಲ ಉಪಯೋಗಗಳನ್ನು ಪಡ್ಕೊಳ್ಬೇಕು. ಹಾಗೆಯೇ ಪರಿಸರ ಕೂಡ ಭಾಳ ಚೆನ್ನಾಗಿದೆ. ಪಕ್ಕದಲ್ಲಿ ಬೆಟ್ಟದ ತಪ್ಪಲಿದೆ, ಈ ಕಡೆ ವಿಶಾಲವಾದಂಥ ತೋಟಗಳಿದ್ದಾವೆ. ಇಂಥ ಉತ್ತಮವಾದಂಥ ಗಾಳಿ ಸೇವನೆ ಬಹಳ ಮುಖ್ಯವಾಗಿರೋದರಿಂದ ಈ ಶಾಲೆ ನೈರ್ಮಲ್ಯಕ್ಕೆ ಹೆಸರಾಗಿದೆ. ಆರೋಗ್ಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಡೀತಿದೆ. ಮತ್ತು ವಾರಕ್ಕೊಂದು ಸಾರಿ ಅಥವಾ 15 ದಿವಸಕ್ಕೊಂದು ಸಾರಿ ಆರೋಗ್ಯಾಧಿಕಾರಿಗಳು ಸಹ ಬಂದು ಇಲ್ಲಿ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಪರೀಕ್ಷೆಯನ್ನು ಸಹ ಮಾಡ್ತಾ ಇರ್ತಾರೆ. ಅನೇಕ ಶಿಕ್ಷಣ ತಜ್ಞರು ಸಹ ಇಲ್ಲಿ ಬಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಶಿಕ್ಷಕರಿಗೆ ಉತ್ತಮವಾದಂಥ ಟ್ರೈನಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನಾನು ಮೊದಲಿನಿಂದಲೂ ನೋಡಿರ್ತಕ್ಕಂಥ ಒಂದು ವಿಷಯ ಎಂಬುದಾಗಿ ತಿಳಿಸಿ ಈ ಶಾಲೆ ಬಗ್ಗೆ ನನಗೆ ತುಂಬ 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 ಹೆಮ್ಮೆ ಇದೆ ಅಂತ ಹೇಳ್ತೀನಿ. ಈ ಒಂದು ಭವ್ಯ ವೇದಿಕೆಗೆ ಆಗಮಿಸಲಿದ್ದಾರೆ ಜಯರಾಮು ಸರ್, ಟೈಮ್ 9 ನ್ಯೂಸ್. ಒಳ್ಳೆ ಪರಿಸರ ಇರೋ ಜಾಗದಲ್ಲಿ ಇದೆ, ತುಂಬ ಒಳ್ಳೆ ಶಿಕ್ಷಣ ಕೊಡ್ತಿದೆ. ಹಳ್ಳಿಗಳಿಂದ ಮಕ್ಕಳುಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಆಮೇಲೆ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಚೆನ್ನಾಗಿ ಬರ್ತಿದೆ. ಈ ರೀತಿ ಎಲ್ಲ ಮಕ್ಕಳು ಈ ಶಾಲೆಗೆ ಕರ್ಕೊಂಡ್ಬಂದು ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ನಡೆಯೋಲ್ಲ. ನಮ್ಮ ಮಗಳು ಸಹನಾ ಎಮ್ ಅಂತ 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಎಜುಕೇಷನ್ ಮಾತ್ರ. ಅಂದರೆ ಇನ್ನೂ ಸ್ವಲ್ಪ ಡ್ಯಾನ್ಸು ಕರಾಟೆ ಆ ಥರ ಇರಬೇಕು. ಬರೀ ಓದೊಂದೇ ಇದ್ದರೆ ಸಾಲಲ್ಲ ಮಕ್ಕಳಿಗೆ. ಅದೊಂದು ನಮ್ಮ ಕೋರಿಕೆ ಅಷ್ಟೇ, ಬೇರೆ ಏನಿಲ್ಲ. ಸ್ಕೂಲ್ ಬಗ್ಗೆ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ. ಇನ್ನೂ ನಮ್ಮ ಬಗ್ಗೆ ಕಂಪ್ಲೇಂಟ್ಗಳು ಇರ್ತವೆ, ನಾವು ಅದು ತಿದ್ಕೊತೀವಿ. ಎಜುಕೇಷನ್ ಬಗ್ಗೆ ಪ್ರತಿಯೊಂದು ಚೆನ್ನಾಗಿದೆ, ಯಾವುದೇನು ಕಂಪ್ಲೇಂಟ್ ಇಲ್ಲ. ನಮಸ್ತೆ, ನಮ್ಮ ಮಗ 1st ಸ್ಟ್ಯಾಂಡರ್ಡ್ ಕುಶಾಲ್. ಇಲ್ಲಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಎಲ್ಲ ಪ್ರೋಗ್ರಾಮ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ತುಂಬ ಹಲವಾರು ಪ್ರೋಗ್ರಾಮ್ಗಳು ನಡೀತಾ ಇದ್ದಾವೆ. ಕರಾಟೆ, ಮತ್ತೊಂದು ಸ್ಕೂಲ್ ಪ್ರೋಗ್ರಾಮು, ಸ್ಕೂಲ್ ಡೇ ಅಂಥದ್ದು ವರ್ಷ ಪೂರ್ತಿನೂ 4-5 ವರ್ಷ ಪೂರ್ತಿನೂ ಚೆನ್ನಾಗಿ ಬರ್ತಾ ಇದೆ. ಅಷ್ಟೇ, ಸ್ಕೂಲ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ ಅಷ್ಟೇ ಸರ್. ನಮಸ್ತೆ. ನನ್ನ ಮಗಳು ಚರಣ್ಯ ಯು ಕೆ ಜಿಲಿ ಓದ್ತಾ ಇದ್ದಾರೆ. ಚೆನ್ನಾಗಿದೆ ಎಜುಕೇಷನ್ ಎಲ್ಲನ. ಇನ್ನೇನು ಹೇಳಬೇಕು ಅಂದರೆ ಶಿಸ್ತು ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಷ್ಟೇ. ಓವರಾಲಾಗಿ ಹೇಳ್ಬೇಕಂದ್ರೆ ಸ್ಕೂಲ್ ಚೆನ್ನಾಗಿದೆ ಮಕ್ಕಳಿಗೆ. ಮತ್ತು ಸ್ಕೂಲು ನಮ್ಮದು ಅಂದ್ಕೊಂಡು ಈಗ ಆ್ಯಕ್ಚುಲಿ ಮೇಡಮ್ ಅವ್ರದ್ದಲ್ಲ, ಅವ್ರದ್ದು ಏನೋ ಸ್ಟಾಫ್ ಇದ್ದಾರಲ್ಲ ಅವ್ರದ್ದಲ್ಲ, ಸ್ಕೂಲು ನಮ್ಮದು ಅಂದ್ಕೋಬೇಕು. ಪೇರೆಂಟ್ಸು ಅಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದೇ ಥರ ಟೀಚಿಂಗು ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ಮತ್ತು 100% ಕೊಡ್ತೀವಿ ಅಂತ ರಿಸಲ್ಟ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಅದೇ ಪ್ರೂವ್ ಮಾಡ್ಕೊಂಡ್ರೆ ಸಾಕು. ಓಕೆ. ನನ್ನ ಮಗಳು UKG ಇದೇ ಸ್ಕೂಲಲ್ಲಿ ಹೋಗ್ತಾ ಇರೋದು. ಎಲ್ಲದರಲ್ಲೂ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ದಂಗೆ ಮಕ್ಕಳಿಗೆ ಒಂದು ಕಲೆಯಿಂದ ಹಿಡಿದು ವಿದ್ಯೆಯಿಂದ ಹಿಡಿದು ಎಲ್ಲ ಕಲ್ಚರ್ ಬಗ್ಗೆ ನೀಟಾಗಿದೆ ಸ್ಕೂಲು. ಯಾವುದೇ ಒಂದು ತೊಂದರೆ ಏನಿಲ್ಲ. ಮುಂದಿನ ಭವಿಷ್ಯಕ್ಕಾಗಿ ಬೇರೆ ಮಕ್ಕಳುಗಳ್ನು ಮತ್ತೆ ಈ ಸ್ಕೂಲಿಗೆ ಸೇರಿಸ್ಬೇಕು ಅಂತ ನಾನು ಕಳಕಳಿ ಮಾಡ್ತೀನಿ. ನವೀನ್ ಕುಮಾರ್ ಅಂತ, ನಾವು ಊರ್ಡಿಗೆರೆಯಿಂದ ಬರ್ತಾ ಇದ್ದೀವಿ. ನನ್ನ ಮಗಳು ಇಲ್ಲಿ LKG ಶಾಲೆಯನ್ನು ಓದ್ತಾ ಇದ್ದಾಳೆ. ಇಲ್ಲಿ ಎಲ್ಲ ರೀತಿಯಿಂದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸರ್ವತೋಮುಖವಾದಂಥ ವಿದ್ಯಾ ಶಾಲೆಯಲ್ಲಿ ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯ ಸರ್ವಾಂಗೀಣ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಯಾಕೆಂದರೆ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಆಸಕ್ತಿಗಳಿರ್ತವೆ. ಅದು ಕಾರಣ ಅವು ಎಲ್ಲ ಯಾವ್ಯಾವ ಆಸಕ್ತಿಗಳು ಬೇಕೋ ಆಸಕ್ತಿಗಳಲ್ಲಿ ಮುಂದುವರಿಬೇಕಾಗಿ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ದೊರೀತವೆ. ಹಾಗಾಗಿ ನಾವು ಜ್ಞಾನಶ್ರೀ ಶಾಲೆಗೆ ನಮ್ಮ ಮಗುವನ್ನು ಸೇರಿಸಿದ್ದೀವಿ. ತುಂಬ ಅನುಕೂಲ ಇದೆ. ಒಳ್ಳೆಯದಾಗಲಿ.